ನಿಮ್ಮ ಕಲೆ ಜೀವನದ ಬಗ್ಗೆ ಹೇಳ್ತಾ ಇದ್ವಿ ಸರ್. ಇದರಲ್ಲಿ ನಿಮಗೆ ಮೊದಲು ಆಂಜಿನಪ್ಪ ಅಂತ ನಿಮಗೆ ಶಂಕನಾದ ಅಂತ ಬಿರುದು ಯಾಕೆ ಯಾವಾಗ ಬಂತು? ಅಲ್ಲೇನಾಯಿತು, ನನಗೆ ಒಂದು ಅದರಲ್ಲಿ ಕೆಂಪೇಗೌಡ ಅಂತ ಒಂದು ಊರು ಗೌಡನ ಪಾತ್ರ ಸಿಕ್ತು. ವಿಲ್ಲನ್ನು 30 ದಿವಸ ಅದೇ ಊರಲ್ಲಿ ಇತ್ತು. ಇಲ್ಲಿ ತುಮಕೂರು ಹತ್ರ ಸಿರಿವಾರ ಅಂತೀನಿ, ಸಂಪಿಗೆ ಶ್ರೀನಿವಾಸ ದೇವಸ್ಥಾನ ಅಲ್ಲೇ 1 ತಿಂಗಳು ಶೂಟಿಂಗು, ಅದಂತರೂ ಅಲ್ಲೇ ಇತ್ತು. ಅಲ್ಲಿ ಒಳ್ಳೆ ಪಾತ್ರ ಸಿಕ್ತು. ಆಮೇಲೆ ಅವ್ರು ಒಂದು ಸಲ ಸಿನಿಮಾ ರಿಲೀಸು ಆಯಿತು. ನ್ಯಾಷನಲ್ ಅವಾರ್ಡು ಸಿನಿಮಾದು. ನಾವು ಇಬ್ಬರು ಇಲ್ಲಿಂದ ಪಾದಯಾತ್ರೆ ಮಾಡಿದ್ದು. 100 ಡೇಸ್ ಹೊಡೆದ್ರೆ ನಾವು ದೇವಸ್ಥಾನಕ್ಕೆ 128 ಕಿಲೋಮೀಟ್ರ್ ನಮ್ಮ ಮನೆಯಿಂದ. ಇಲ್ಲಿಗೆ ಪ್ಯಾಲೇಸ್ ಕುಟ್ಟಳ್ಳಿಯಿಂದ ದೇವಸ್ಥಾನಕ್ಕೆ 128 ಕಿಲೋಮೀಟ್ರು. ತುಮಕೂರು ಗುಬ್ಬಿಯಿಂದ ಆಚೆ ನಿಟ್ಟೂರಿಂದ ಒಳಗಡೆ ಹೋಗ್ಬೇಕು, ಕಲ್ಲೂರು ಕ್ರಾಸು ಒಳಗಡೆ. ಸರಿ ಹೋಗಿ ಬಂದು ಎಲ್ಲ ಆಯಿತು. ಒಂದು ಸಲ ಆಂಜನಪ್ಪ ಅಂತ 5-6 ಜನ ಕಲಾವಿದರು. ITI ಆಂಜನಪ್ಪ, BL ಆಂಜನಪ್ಪ, ಆಮೇಲೆ ಪೌರಾಣಿಕ ಆಂಜನಪ್ಪ, BMTC ಆಂಜನಪ್ಪ, ಈ ಥರ ಎಲ್ಲ ಇತ್ತು. ನಾನು ಬರೀ ಆಂಜನಪ್ಪ, ITI ಆಂಜನಪ್ಪ ಅನ್ನೋರು. ಆದ್ರೂ ಕೆಲವ್ರಿಗೆ ಕನ್ಫ್ಯೂಸು. ಅದಕ್ಕೆ ನಮ್ಮ ಡೈರೆಕ್ಟ್ರ್ ತಾಯಿ ಏನಂದರು, ಒಂದು ಸಲ ಆಂಜನಪ್ಪ ತುಂಬ ಜನ ಆಂಜನಪ್ಪ ಅಂತ ಬರುತ್ತೆ, ನೀನು ಯಾಕೆ ಶಂಕನಾದ ಆಂಜನಪ್ಪ ಅಂತ ಇಟ್ಕೋಬಾರ್ದು? ನಾನು ಹೇಳಿದೆ, ನಮ್ಮ ತಾಯಿ ನನಗೆ ಆಂಜನಪ್ಪ ಅಂತ ಹೆಸರಿಟ್ಟು, ನೀವು ನಮ್ಮ ತಾಯಿ ಸಮಾನರು. ಅದಕ್ಕೋಸ್ಕರ ನೀವೇನು ಹೇಳಿದ್ದೀರ ಅದನ್ನು ನಾನು ಯಾವುದಕ್ಕೆ ಇಟ್ಕೊತೀನಿ, ಈ ಫಿಲ್ಮ್ ಇಂಡಸ್ಟ್ರಿಗೆ, ಇದಕ್ಕೋಸ್ಕರ ನಾನು ಶಂಕನಾದ ಆಂಜನಪ್ಪ ಅಂತ ಇಟ್ಕೊತೀನಿ ಅಂತ ಹೇಳ್ಬಿಟ್ಟು ಆವಾಗಲೇ ಕಾರ್ಡ್ ಮಾಡಿಸಿ ನಾನು ಅಲ್ಲಿಂದ ನಂದು ಶಂಕನಾದ ಆಂಜನಪ್ಪ ಅಂತ ಶುರು ಆಯಿತು. ನನಗೆ ಮೀಸೆ ಆಂಜನಪ್ಪ ಅಂತಲೂ ಕರೀತಾರೆ, ITI ಆಂಜನಪ್ಪ ಅಂತಲೂ ಕರೀತಾರೆ, ಶಂಕನಾದ ಆಂಜನಪ್ಪ ಅಂತಲೂ ಕರೀತಾರೆ. ನೀವು ಅದು ಹಲವಾರು ಚಲನಚಿತ್ರಗಳಲ್ಲಿ ಅಂದರೆ ಉಗ್ರ ರೂಪ, ಘೋರ ರೂಪದಲ್ಲಿ ಆ್ಯಕ್ಟಿಂಗ್ ಮಾಡಿ, ಯಮುನ್ ಪಾತ್ರದಲ್ಲೆಲ್ಲ ಮಾಡಿದ್ದೀನಿ. ಯಮ ಮಾಡಿದ್ದೀನಿ. ಯಾವ ಸಿನಿಮಾ ಅದು? ಯಮನ್ ಪಾತ್ರ ಬಂದು ಮಾತಿನ ಮಲ್ಲ ಜಗ್ಗೇಶ್. ಅವ್ರು ಜಗ್ಗೇಶ್ ಜೊತೆ ಒಂದು 5-6 ಪಿಕ್ಚರ್ ಮಾಡಿದ್ದೀನಿ. ಕುಬೇರ ಅದೆಲ್ಲ ಮಾಡಿದ್ದೀನಿ. ಅದರೊಳಗೆ ಯಮನ್ ಪಾತ್ರ ಮಾಡಿದ್ದೆ. ಚಿತ್ರಗುಪ್ತ, ಇವನು ಮಾಡಿದ ತಪ್ಪಿಗೆ ಇವನು ಸಾಯಿಸಿದ ಆನೆಗಳ ದಂತದಿಂದಲೇ ಇವನನ್ನು ತಿವಿಯಿರಿ. ಕರಡಿಯ ಉಗುರುಗಳಿಂದ ಇವನ ದೇಹವನ್ನು ತರಚಿಸಿರಿ. ಹುಲಿ ಸಿಂಹಗಳ ಪಂಜದಿಂದ ಚೆನ್ನಾಗಿ ಹೊಡೆಯಿರಿ. ಇವನ ಕೈಗಳನ್ನು ಆನೆಯ ಕಾಲುಗಳಿಂದ ತುಳಿಸಿರಿ. ಯಾವ ದಯೆಯನ್ನು ತೋರದೆ ಹಿಂಸಿಸಿ. ಆಮೇಲೆ ಏನಾಗೋಯ್ತು, ಪ್ರಚಂಡ ರಾವಣ ನಾಟಕ ಅಂತ ಇವ್ರದ್ದು ವಜ್ರಪ್ಪನವರು, ಪ್ರಭಾಕರ್ ಶಾಸ್ತ್ರಿ ಅವ್ರದ್ದು, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರು. ಅದು ವಜ್ರಪ್ಪ ಅಂದರೆ ರಂಗಭೂಮಿ ಕಲಾವಿದರು. ಅಯ್ಯೋ ಮಾಸ್ಟರ್ ಅವರು. ಜೈಂಕರ್ ಅಲ್ಲಲ್ಲ, ವಜ್ರಪ್ಪ ಅಂದ್ಬಿಟ್ಟು. ಇಲ್ಲಲ್ಲ, ಅದು ಬೇರೆ. ಅವ್ರ ಮಕ್ಕಳು ಇವತ್ತಿನ ದಿವಸ ಅದೆಲ್ಲ ಮಾಡ್ತಾ ಇದ್ದಾರೆ. ಅವರು ಇಡೀ ಕರ್ನಾಟಕದಲ್ಲಿ ನಂಬರ್ 1 ಡ್ರಾಮಾ ಮಾಸ್ಟ್ರು. ಇವತ್ತು ಯಾರ್ಯಾರು ಡ್ರಾಮಾ ಮಾಸ್ಟರ್ಗಳು ಇದ್ದಾರೆ ಅವ್ರು ಏನು ಹೇಳ್ತಾರೆ ಗೊತ್ತಾ, ನಾವು ವಜ್ರಪ್ಪ ಅವ್ರ ಶಿಷ್ಯ. ಅವ್ರ ಜೊತೆ ನಾನು ರಾವಣನೂ ಮಾಡಿದ್ದೀನಿ, ಪ್ರಚಂಡ ರಾವಣ ಮಾಡಿದ್ದೀನಿ. ಪ್ರಚಂಡ ರಾವಣದ್ದು 1-2 ಡೈಲಾಗ್ ಆದರೂ ಅದು ಹೇಳ್ತೀನಿ. ಏನಾಗಿದೆ, ಯಾರೇ ಆಗಲಿ ಒಳ್ಳೆ ಕೆಲಸ ಮಾಡಿದ್ರೆ ಹೊಟ್ಟೆ ತುಂಬ ಊಟನೂ ಸೇರುತ್ತೆ, ಕಣ್ಣು ತುಂಬ ನಿದ್ರೆನೂ ಬರುತ್ತೆ. ನಾವು ಒಳ್ಳೆ ಕೆಲಸ ಮಾಡಲಿಲ್ಲ ಅಂದರೆ, ಅನೈತಿಕ ಯಾವುದಾದ್ರೂ ಒಂದು ಮಾಡಿದ್ರೆ ರಾತ್ರಿ ಎಲ್ಲ ಅದೇ ನಮಗೆ. ಅದೇ ಥರ ನಮಗೆ ಮಾತ್ರ ಅಲ್ಲ, ರಾವಣನಿಗೂ ಆ ರೀತಿ ಬಂದಿರುತ್ತೆ. ಸೀತೆನ ಕರ್ಕೊಂಡು ಬಂದು ಅಶೋಕವನದಲ್ಲಿ ಬಿಟ್ಟಿರ್ತಾನೆ, ಅಂತಃಪುರಕ್ಕೆ ಹೋಗಿರ್ತಾನೆ. ಅವನಿಗೆ ಊಟನೂ ಸೇರಿರಲ್ಲ, ನಿದ್ರೆನೂ ಬಂದಿರಲ್ಲ. ಅದರ ಮಧ್ಯರಾತ್ರಿ ಶತಪಥ ಓಡಾಡ್ತಾ ಇರ್ತಾನೆ, ಹುಚ್ಚಾದಂಗೆ ಆಗ್ಬಿಟ್ಟಿರ್ತಾನೆ, ತನಗೆ ತಾನೇ ಮಾತಾಡ್ಕೊತಾನೆ. ಆಂತರ್ಯದ ಅಂತರಾಳದಲ್ಲಿ ಅದೇನೋ ಅತೃಪ್ತಿ, ಅದೆಂತಹುದು ಅಶಾಂತಿ, ಅದಾವುದು ಅನಪೇಕ್ಷಿತ ಧೈರ್ಯ. ಈ 8ನೆಯ ದಶಕಂಠ ರಾವಣನ ಗುಂಡಿಗೆಯನ್ನೇ ಬೆಚ್ಚಿಸಿ ರೊಚ್ಚಗೆಬ್ಬಿಸುತ್ತಿರುವ ಅದೃಶ್ಯ ಶಕ್ತಿ ಯಾವುದು? ವಿವಿಧ ಲಲಾಟ ಲಿಖಿತನಾದ ವಿಧಾತನೇ. ಪಾಪ, ತನ್ನ ವಿಧಾತ ಪಟ್ಟವನ್ನೇ ಗಂಟು ಕಟ್ಟಿ ನನ್ನ ಪಾದದಡಿಯಲ್ಲಿಟ್ಟು ಪಂಚಾಂಗದ ಪುರೋಹಿತನಾಗಿದ್ದಾನೆ ಆ ಬ್ರಹ್ಮ. ಹಾಗಾದರೆ ನನ್ನನ್ನು ಕ್ಷಣ ಕ್ಷಣಕ್ಕೂ ಕಾಡುತ್ತಿರುವ ಭ್ರಾಂತಿ, ಕ್ಷಣಚಿತ್ತ ಕ್ಷಣಪಿತ್ರಾದ ನವಗ್ರಹಗಳ ಕ್ರಾಂತಿಯೇ. ಭ್ರಾಂತಿ. ಆ ನವಗ್ರಹಗಳೆಲ್ಲ ನನ್ನ ಸಿಂಹಾಸನದ ಹಂತ ಹಂತಗಳಾಗಿ ಹೆಗಲು ಮುರಿಸಿಕೊಳ್ಳುತ್ತಿದ್ದಾರೆ, ಹೆಗಲು. ಹಾಗಾದರೆ ನನ್ನನ್ನು ನಿಮಿಷ ನಿಮಿಷಕ್ಕೂ ನಿಶ್ಶಕ್ತನನ್ನಾಗಿ ಮಾಡಿ ಗಾಢವಾಗಿ ಕಾಡುತ್ತಿರುವ ಆ ಕಾಣದ ಕೈ ಯಾವುದು? ಅದೇನು ಈ ವಿಶಾಲ ಪ್ರಪಂಚದಲ್ಲಿಯೇ ನನಗಿಂತಲೂ ಪ್ರಬುದ್ಧವೇ, ಪರಾಕ್ರಮಿಯೇ, ಪ್ರಚಂಡವೇ? ಸಾಧ್ಯವಿಲ್ಲ. ನಾನು 14 ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ
ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚೆಂಡಾಡಬಲ್ಲ ದಂಡು ದಾಳಿಯ ಮಂಡಲ ನಾಯಕರ ಗಂಡರ ಗಂಡಿಗೆಯ ಗುಂಡಿಗೆಯ ದಶಕಂಠ ರಾವಣ, ಪ್ರಚಂಡ ರಾವಣ. ಸೂಪರ್ 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 ಸೂಪರ್, ತುಂಬ ಎಕ್ಸಲೆಂಟ್ ಆಗಿ ನೋಡಿ. ಆಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಎಷ್ಟು ಆ್ಯಕ್ಟಿಂಗ್ ಮಾಡಿದ್ರಿ. ಇದಾದಮೇಲೆ ನಿಮಗೆ ವಿಭಿನ್ನಗಳು ಪಾತ್ರಧಾರರು. ಮತ್ತು ನಾನು ಕಣ್ಣು ಕೂಡ ನಾವು ನಿಮ್ಮ ಜೊತೆಲಿ ನಾನು ಕೂಡ ಒಂದು ಸಣ್ಣ ಪಾತ್ರ ಮಾಡಿದ್ದೆ. ಥ್ಯಾಂಕ್ ಯು. ಇಲ್ಲಿ ಮನಸ್ಸೆಂಬ ಮಾಯೆ ಅಂತ ಒಂದು ಸೀರಿಯಲ್ ಉದಯ ಟಿವಿಲಿ ಬರ್ತಾ ಇತ್ತು. ನಾನು ಅಲ್ಲಿ ಗೌಡ್ರ ಮಗನ ಕ್ಯಾರೆಕ್ಟರ್ ಕೂಡ ನಿಮ್ಮ ಜೊತೆಲಿ ನಾನು ತುಂಬ ಚಿಕ್ಕವನು. ಆ ಸಂದರ್ಭದಲ್ಲಿ ನಿಮಗೆ ಸೀರಿಯಲಲ್ಲಿ ಅದರಲ್ಲಿ ಏನೋ ಕ್ಯಾರೆಕ್ಟರ್ ಮಾಡಿದ್ರಿ ನೀವು, ಊರ್ಗೌಡ. ಅದು ಅದ್ರ ಬಗ್ಗೆ ಏನಿಸ್ತು ತಮ್ಮ? ಇಲ್ಲ, ಮನಸ್ಸಂಬ ಬಾಯಿನಲ್ಲಿ ನಾನು ಮಂತ್ರವಾದಿ. ಮಂತ್ರವಾದಿ. ಅದರಲ್ಲಿ ಸೈಯದ್ ಅಲಿ ಅಂದ್ಬಿಟ್ಟು ಅವರು ಡೈರೆಕ್ಟ್ರು. ಅವರು ಸುಮಾರು ಮನಸ್ಸೆಂಬ ಮಾಯೆ ಥ್ಯಾಂಕ್ ಯು ಸರು, ಆಮೇಲೆ ಇದು ಕಾರ್ತಿಕ ದೀಪ ಇದೆಲ್ಲ ಮಾಡಿದರು. ಅವ್ರು ನನಗೆ ಬೇರೆ ಬೇರೆ ಒಂದೊಂದು ಸೀರಿಯಲ್ನಲ್ಲೂ ಬೇರೆ ಬೇರೆ ಥರ ಕೊಟ್ಟರು. ಕೊನೆಗೆ ಹೇಳಿದ್ರು, ಈ ಮಂತ್ರವಾದಿ ಪಾತ್ರ ಇದೆ, ಅದು ನೀವೇ ಮಾಡಬೇಕು ಅಂತ ಹೇಳಿದ್ರು. ಅದು ಭಾಳ ಕಷ್ಟವಾಗಿತ್ತು. ನಾಲ್ಗೆ ಮೇಲೆಲ್ಲ ಕರ್ಪೂರ ಹಚ್ಚಿಸ್ಕೊಂಡು ಅದೆಲ್ಲ ತುಂಬಾ ಕಷ್ಟ ಆಯಿತು. ಆಮೇಲೆ ಮುಳ್ಳಿನ ಹಾಸಿಗೆ ಮೇಲೆ ಮಲಗಬೇಕು, ಮುಳ್ಳಿನ ಮಂಚ ಅದ್ರ ಮೇಲೆ ಎಲ್ಲ ಕಿತ್ತೋಗಿತ್ತು. ಆದ್ರೂ ಪಾತ್ರ ಮಾಡಬೇಕು, ಮಾಡಿದೆ. ಅದಕ್ಕೆ ನ್ಯಾಯ ಒದಗಿಸ್ಬೇಕು. ಅದು ಯಾವುದೇ ಪಾತ್ರ ಆಗಲಿ, ನಿರ್ದೇಶಕರು ಒಂದು ನಮ್ಮನ್ನು ನಂಬಿ ಜವಾಬ್ದಾರಿ ಕೊಟ್ಟು ಆ ಪಾತ್ರ ಮಾಡು ಅಂದರೆ ಅದನ್ನು ನಾವು ಮಾಡಲೇಬೇಕು ಇಲ್ವಾ? ಕಷ್ಟ ಸುಖ ಆಮೇಲೆ. ಆದರೂ ಜನ ನೋಡಿ ಚೆನ್ನಾಗಿ ಮಾಡ್ದಪ್ಪ ಅಂದಾಗ ಏನೇನು ನಾವು ಕಷ್ಟ ನೋವು ಸಂಕಟ ಅದೆಲ್ಲ ಮಾಯ ಆಗ್ಬಿಡುತ್ತೆ. ಆ್ಯಕ್ಚುಲಿ ನಿಮಗೆ ಈ ಬಣ್ಣದ ಜೀವನಕ್ಕೆ ನನಗೆ ರಂಗದ ಕಲೆಯಲ್ಲಿ ತುಂಬ ಇಂಟ್ರೆಸ್ಟ್ ಅನಿಸುತ್ತೆ. ಅಂದರೆ ಈ ಫೀಲ್ಡಿಗೆ ಬರಬೇಕಾದ್ರೆ ನಿಮಗೆ ಮೇನ್ ಕಾರಣ ರಂಗಭೂಮಿ. ನಿಮ್ಮ ಜೊತೆ ನಾನು ಕೂಡ ಒಂದು ಈ ಸಂದರ್ಭದಲ್ಲಿ ಒಂದು ಕುರುಕ್ಷೇತ್ರದ ಒಂದು ಸಾಂಗ್ ಹಾಡ್ಬೋದಾ? ಅಯ್ಯೋ, ದಯವಿಟ್ಟು ಆಡಿ. ನಾವು ತುಂಬ ಪುಟ್ಟ ಅಂದರೆ ಕಲಾವಿದರು ಅಂತ. ಇವತ್ತು ಹಾರ್ಮೋನಿಯಂ ಎಲ್ಲಾದರೂ ಸೌಂಡ್ ಆದರೆ ಅಲ್ಲೇ ನಿಂತ್ಬಿಡ್ತೀನಿ ನಾನು. ಅಂಥದ್ದು ಹೇಳಿ. ನಾನು ಕುರುಕ್ಷೇತ್ರದ ಕರ್ಣನ ಸಾಂಗ್ ಅದು ಒಂದು ಸಾಂಗ್ ಅಂದರೆ ಎಷ್ಟು ಬರುತ್ತೆ ಅಷ್ಟು. ದುರಂತ ನಾಯಕ. ಹರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದಿಹರಾರಿಹರೋ ದೇವ, ತಿಳಿದಿಹರಾರಿಹರೋ. ಹರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದಿಹರಾರಿಹರೋ ದೇವ, ತಿಳಿದಿಹರಾರಿಹರೋ. ಹಾಗಾದರೆ ಈ ಸಂದರ್ಭದಲ್ಲಿ ಕಂಠ ಅಂದರೆ ಹಿಂಗಿರ್ಬೇಕು. ಕಲೆ ಅದು ಕಲಾವಿದಂಗೆ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತದೆ. ನೀವು ನಿಮ್ಮ ಜೀವನದಲ್ಲಿ ಕಷ್ಟಪಟ್ಟಿರೋಂಥ ಸಂದರ್ಭಗಳು, ಸುಖಪಟ್ಟಿರೋಂಥ ಸಂದರ್ಭಗಳು, ಒಂದು ತುಣುಕು ನೀವು ಯಾವ ರೀತಿ ಶೂಟಿಂಗ್ ಫೇಸ್ ಮಾಡ್ಕೊಂಬರ್ತಿದ್ರಿ, ಮತ್ತು ಖರ್ಚು ವೆಚ್ಚ, ಮತ್ತು ನಿಮ್ಮ ತಂದೆ ತಾಯಿ, ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿ ಜೀವನ, ಅದ್ರ ಬಗ್ಗೆ ಸ್ವಲ್ಪ. ಅಲ್ಲ, ಏನಾಗುತ್ತೆ ಅಂದರೆ ಶೂಟಿಂಗ್ ಅಂತ ಹೊರಟ್ಮೇಲೆ ಅಲ್ಲಿ ಎಷ್ಟೊತ್ತಾದರೂ ಆಗ್ಬೋದು, ರಾತ್ರಿ 10 ಗಂಟೆ 11 ಗಂಟೆ ಆ ಥರ ಆಗ್ಬೋದು. ಆವಾಗ ಬರಬೇಕಾದ್ರೆ ಏನಂದರೆ ಎಲ್ಲೋ ಒಂಥರ ಇಳಿಸೋರು, ಮಳೆಯಲ್ಲಿ ನೆನ್ಕೊಂಡು ಮನೆಗೆ ಬರ್ತಾಯಿದ್ದು. ಆವಾಗ ಅನ್ಸೋದು, ಅಯ್ಯೋ ನಾಳೆಯಿಂದ ಹೋಗ್ಲೇಬಾರ್ದಪ್ಪ ಅನ್ಸೋದು. ಆಮೇಲೆ ಮಾರನೇ ದಿವಸ ಮಲ್ಕೊಳೋವರೆಗೂ ಓಕೆ, ಬೆಳಿಗ್ಗೆ ಎದ್ಮೇಲೆ ಯಾವಾಗಪ್ಪ ಬಣ್ಣ ಹಾಕ್ಕೋಬೇಕು ನಾವು ಆ ಥರ ಅದೆಲ್ಲ ಕಷ್ಟ ಅನ್ನಿಸ್ತಾ ಇಲ್ಲ. ಆ ಕ್ಷಣಕ್ಕೆ ಕಷ್ಟ ಅನ್ನಿಸೋದು. ಸುಖ ಅಂತೂ ನಾವು ನಿಜವಾಗ್ಲೂ ಎಲ್ಲ ಸಿನಿಮಾದಲ್ಲೂ ಆಗಲಿ ಎಲ್ಲೇ ಆಗಲಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮ್ಮ ಮನೆಯಲ್ಲಾದರೂ ಸ್ವಲ್ಪ ಲೇಟ್ ಆಗ್ಬೋದು. ಶೂಟಿಂಗ್ ಅಂತ ಹೋದರೆ ಬೆಳಿಗ್ಗೆ ಕರೆಕ್ಟ್ ಟೈಮ್ಗೆ ಟಿಫನ್, ಕಾಫಿ, ಟೀ, ಊಟ, ಮತ್ತು ಸಾಯಂಕಾಲ ಸ್ನ್ಯಾಕ್ಸು, ಮತ್ತು ನೈಟ್ 9 ಗಂಟೆ ಮೇಲೆ ಆದರೂ ಊಟ, ಇದೆಲ್ಲ ಚೆನ್ನಾಗಿ ನೋಡ್ಕೊತಾರೆ. ಚೆನ್ನಾಗಿದೆ. ಇದುವರೆಗೂ ನಮಗೆ ಶೂಟಿಂಗಲ್ಲಿ ಕಷ್ಟ ಅಂತ ಎಲ್ಲೂ ಅದು ಮಾತ್ರ ಹೇಳ್ತೀನಿ. ಆಮೇಲೆ ಇನ್ನೊಂದು ತಮಾಷೆ ಏನಂದರೆ, ತಮಾಷೆ ಅಲ್ಲ ಅದು ನಿಜಾಂಶ. ಒಂದು ಸಲ ಮೈ ಹುಷಾರಿಲ್ಲ ನನಗೆ. 2 ದಿವಸ ಶೂಟಿಂಗ್ ಆಗಿದೆ, 2 ದಿವಸ ಗ್ಯಾಪು. ಮತ್ತು ಒಂದು ನೈಟು ಫೋನ್ ಮಾಡಿದೆ, ಸರ್ ನಾಳೆ ಶೂಟಿಂಗ್ ಇದೆ, ಕಂಠೀರವ ಸ್ಟುಡಿಯೋಗೆ ಅಂತ. ಪೂರ್ತಿ ಜ್ವರ ನನಗೆ. ನಾನು ಜ್ವರ ಅಂತ ಹೇಳ್ಬಿಟ್ರೆ ಮ್ಯಾನೇಜರ್ ಏನು ತಿಳ್ಕೊತಾರೆ ಗೊತ್ತಾ, ಬೇರೆ ಯಾವುದೋ ಪಿಕ್ಚರು ಮಾಡೋದಕ್ಕೆ ಒಪ್ಕೊಂಡು ನಮಗೆ ಕೈ ಕೊಡೋದಕ್ಕೆ ಈ ಥರ ಮಾಡ್ತಾರೆ ಅಂತ ಬಂತು ಸಾರ್ ಅಂದ. ಆಮೇಲೆ ಸರಿ ದೇವ್ರ ಮೇಲೆ ಭಾರ ಹಾಕಿ ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಹೋಗಬೇಕಾದ್ರೂ ಜ್ವರ, ಮನೇಲಿ ಹೋಗಬೇಡ ಅಂದರು. ಆದ್ರೂ ಒಪ್ಕೊಂಡಿದ್ದೀವಿ. ಹೋದೆ, ಏನು
ಜ್ವರ ಇತ್ತು, ಮೇಕಪ್ ಎಲ್ಲ ಆಗ್ತಾಯಿತ್ತು ಬೇರೆಯವ್ರಿಗೆ. ನನಗೆ ಕೂಗಿದ್ರು, ಸರ್ ಟಿಫನ್ ಮಾಡ್ಕೊಂಡು ಹೋಗ್ತೀನಿ. ಟಿಫನ್ ಕೂಡ ಮಾಡೋಕ್ಕಾಗಲಿಲ್ಲ ನನಗೆ, ಇಷ್ಟು ಜ್ವರ. ಹಾಂ ಸರಿ ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಅಲ್ಲಿ ಹೇಳಿ ಬಂದು ಕೂತ್ಕೊಂಡೆ. ಸರ್ ಮೇಕಪ್ ಆಯಿತು, ಮೇಕಪ್ ಆಗಲ್ಲೇ ಕಾಸ್ಟ್ಯೂಮ್ ಆಗಿ ರೆಡಿ ಆದೆ ಸರ್. ಆ ಜ್ವರ ಎಲ್ಲೋ ಕೈತೋ ಗೊತ್ತಿಲ್ಲ. ನೋಡಿ ಕಲೆ ಹೆಂಗೆ ಯಾವ ರೀತಿ ಮಾಯೆ. ಸಾಯಂಕಾಲದವರೆಗೂ ಪಾತ್ರ ಮಾಡಿದೆ. ಏನು ಪಾತ್ರ ಮಾಡಿಬಿಟ್ಟು ಮೇಕಪ್ ಎಲ್ಲ ತೆಗೆದ್ಮೇಲೆ ಲೈಟಾಗಿ ಜ್ವರ ಕಾಣಿಸ್ತು. ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಟ್ಯಾಬ್ಲೆಟು ಅದು ಇದು ಕೊಟ್ಟರು, ತಿಂದೆ. ಮತ್ತೆ ಮಾರನೇ ದಿವಸ ಅದೇ ಥರ 2 ದಿವಸ ನನಗೆ ಜ್ವರ ಇದ್ದಿದ್ದು. ಮೇಕಪ್ ಆದ ತಕ್ಷಣ ಎಲ್ಲೋಯ್ತು ಸರ್. ಅದು ನಿಮ್ಮಲ್ಲಿ ಕಲಾ ಸರಸ್ವತಿ ಯಾವ ಥರ ಅಡಗಿದ್ದಾಳೆ ಅಂದರೆ ಗಮನ ಕೊಡಲಿಲ್ಲ. ಆ ಥರ ಎಲ್ಲ ಕಷ್ಟ ಎಲ್ರಿಗೂ ಕಲಾವಿದರಂದರೆ ಅದರಲ್ಲೂ ನಾವು ಮನೇಲಿ ಏನಾದರೂ ಒಂದು ತೊಂದರೆ ಇದ್ದರೂ ನಾವು ಅಲ್ಲಿ ನಗೋ ಪಾತ್ರ ಇದು ನಗ್ತಾನೆ ಇರ್ತದೆ. ಹೌದು. ಏನೋ ಈ ಮನೆಯದೆಲ್ಲ ಮರ್ತುಬಿಟ್ಟು ನಾವು ಅಲ್ಲಿ ಹೋಗಿರ್ತೀವಿ. ಆಮೇಲೆ ಅದೂ ಅಷ್ಟೇ, ಮನೆಗೆ ಬಂದಮೇಲೆ ಅದನ್ನೆಲ್ಲ ಮರ್ತುಬಿಡ್ತೀವಿ. ಅಲ್ಲಿ ಏನು ನಡೀತು ಅದೆಲ್ಲ ಮರ್ತುಬಿಟ್ಟು ಇಲ್ಲಿ ಒಂದು ಈಗ ರೀಸೆಂಟಾಗಿ ಯಾವ್ದು ಮಾಡ್ತಾರೆ? ಕಲಿಗಾಲ ಅಂತ ಒಂದು ಸಿನಿಮಾ ಸಿನಿಮಾ. ಕಲಿಗಾಲ ಅಂತ, ಅದು ಎಲ್ಲ ರೆಡಿಯಾಗಿದೆ, ಬರಬೇಕು. ಯಾಕೋ ಇತ್ತೀಚೆಗೆ. ಆಮೇಲೆ ಅಯೋಗ್ಯ 2 ಮಾಡಿದೆ. ಅಯೋಗ್ಯ 1 ಮಾಡಿದ್ದೆ. ಸರಿ, ನಾನು ಅಷ್ಟೇ ಇರ್ಬೋದು ಅಂದ್ಕೊಂಡಿದ್ದೆ. ಸಡನ್ನಾಗಿ ನೀನಾಸಂ ಸತೀಶ್ ಅವರೇ ಹೀರೋ. ಪಾತ್ರ ಮಾತ್ರ ತುಂಬ ಚೆನ್ನಾಗಿದೆ. MLA ಪಾತ್ರ ತುಂಬಾ ಚೆನ್ನಾಗಿದೆ. ಒಂದೇ ದಿವಸ ಮಾಡಿದೆ, ಮಂಡ್ಯಕ್ಕೆ ಹೋಗಿದ್ದೆ. ಸೂಪರ್ ಕ್ಯಾರೆಕ್ಟರ್. ಡೈರೆಕ್ಟ್ರು ಕೂಡ ತುಂಬ ಒಳ್ಳೆಯವರು, ಚೆನ್ನಾಗಿ ಮಾಡಿಸಿದ್ರು. ಈಗ ನೀವು ಆಗ ಪಡ್ಕೊಂತಿದ್ದ ಸಂಭಾವನೆಗೂ ಈಗ ಪಡ್ಕೊಂತಿದ್ದ ಸಂಭಾವನೆ ಯಾವ ರೀತಿ ವ್ಯತ್ಯಾಸ? ಸಂಭಾವನೆ ಆವಾಗ ತುಂಬ ಕಡಿಮೆ ಇತ್ತು. ಇವಾಗ ಪರವಾಗಿಲ್ಲ. ಏನು ನಾನು ಹೇಳ್ಬಿಡ್ತೀನಿ, ನೋಡಿ ಸರ್ ಇಷ್ಟು ಕೊಟ್ಟರೆ ನಾನು ಬರ್ತೀನಿ, ಇಲ್ಲ ಅಂದರೆ ಬೇಡಿ ಅಂತ ಹೇಳ್ಬಿಡ್ತೀನಿ. ಮೊದಲೇ ಮಾತಾಡ್ಕೊಳ್ತೀನಿ. ಅಂದ್ಕೊಂಡ್ಬಿಟ್ರು ನಾನು ಏನು ಜಾಸ್ತಿ ಹೈ ಲೆವೆಲ್ಗೆ ಏನು ಹೋಗಲ್ಲ. ಎಲ್ಲ ಆದಷ್ಟು ಕಲೆಗೆ ಜೀವ ತುಂಬ. ಹೌದು, ಕಲೆಗೆ ಜೀವ ತುಂಬ ಅಂತ. ಕೆಲವು ಸಲ ಭಾಳ ಆತ್ಮೀಯರು ಇರ್ತಾರೆ, ಕರೀತಾರೆ. ಅವ್ರ ಹತ್ರ ನಾವು ಪೇಮೆಂಟ್ ಎಲ್ಲ ಮಾತಾಡೋಕ್ಕಾಗಲ್ಲ. ಅವ್ರ ಪ್ರೀತಿಯಿಂದ ಏನು ಕೊಡ್ತಾರೆ ಅದನ್ನು ತಗೊಂಡು. ಈಗ ಮನೇಲಿ ಯಾರ್ಯಾರು? ಮನೆಯಲ್ಲಿ ನಾನು, ನನ್ನ ಹೆಂಡತಿ, ನನ್ನ ಮಗ, ಸೊಸೆ, ನನ್ನ ಮಗಳು. ನನ್ನ ಮಗಳು ಅಳಿಯ ದೊಡ್ಡಬಳ್ಳಾಪುರದಲ್ಲಿ ಇದ್ದಾರೆ. ಮಗನಿಗೆ ಮದುವೆ ಮಾಡಿದ್ದೀನಿ. ಸೊಸೆ ಎಲ್ಲ ನಮ್ಮ ಜೊತೆಲೇ ಇದ್ದಾರೆ. ಮಗಳು ಅಳಿಯ ಅವರು ತುಂಬ ಚೆನ್ನಾಗಿದ್ದಾರೆ. ನಮ್ಮ ದೂರದ ರಿಲೇಷನ್ನೇ ಅವರು, ಗೊತ್ತಿರಲಿಲ್ಲ, ಆಮೇಲೆ ನೋಡಿದ್ರೆ ಗೊತ್ತಾಯಿತು. ನನ್ನ ಮಗಳು ನಮ್ಮ ಮನುಷ್ಯನಿಗೆ ಸಂಬಂಧಗಳು ಉಟ್ಕೊಂತವೆ ಎಲ್ಲೋ ನೋಡಿ. ಇರಲಿ. ನೀವು ಈ ಕಲೆ ಒಳಗೆ ಗುರುತಿಸ್ಕೊಂಡಿದ್ರಿ, ಒಳ್ಳೆ ಹೆಸರು ಮಾಡಿದ್ರಿ. ನೀವು ಎಲ್ಲನ ಓದಂತಾಗ ಆಮೇಲೆ ಅಭಿಮಾನಿಗಳು ಮತ್ತು ನಿಮಗೆ ಗೊತ್ತಿರೋಂಥವ್ರು ಯಾವ ರೀತಿ ಗುರುತಿಸ್ತಾರೆ ನಿಮ್ಮನ್ನು? ಅದೇ ನನಗೆ ಏನನ್ಸುತ್ತೆ ಆ ಸಂದರ್ಭದಲ್ಲಿ ತಮಗೆ? ಖುಷಿ ಆಗುತ್ತೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಫೋಟೋ ಇಡ್ಸ್ಕೊತಾರೆ, ಸೆಲ್ಫಿ ತೊಗೊಳ್ತಾರೆ, ಚೆನ್ನಾಗಿ ಮಾತಾಡ್ತೀನಿ. ಒಂದೊಂದ್ಸಲ ಬಸ್ಸಲ್ಲಿ ಹೋಗ್ಬೇಕಾದ್ರು ಸಿಗ್ತಾರೆ. ಏನು ಸರ್ ನೀವು ಬಸ್ನಲ್ಲಿ? ನ್ಯಾಚುರಲ್ ಎಲ್ಲ ಕಡೆ ಅಷ್ಟೇ. ಯಾಕಂದ್ರೆ ನಾವು 28 ವರ್ಷ ITI ಬಸ್ನಲ್ಲಿ ಓಡಾಡಿದ್ದೀನಿ ನಾನು, ಫ್ಯಾಕ್ಟ್ರಿ. ಅದರಿಂದ ನಮಗೇನು ಅನಿಸೋದಿಲ್ಲ. ಏನು ನಾವು ಎಷ್ಟೇ ಸಿನಿಮಾ ಮಾಡಲಿ, ಏನೇ ಮಾಡಲಿ, ಹೇಳ್ತೀನಿ ನೋಡಪ್ಪ ಬಸ್ಸಲ್ಲಿ ಬಂದಿದ್ದಕ್ಕೆ ನೀನು ಪರಿಚಯ ಆದೆ, ಇಲ್ಲಾಂದರೆ ಇಲ್ಲ. ಈ ಥರ ನನಗೆ ಆ ಥರ ಏನಿಲ್ಲ. ಸರಳತೆ ಮೊದಲಿಂದ ಸರಳವಾಗೇ ಇದ್ದೀನಿ, ಕೊನೆಯವರೆಗೂ ಹಂಗೆ ಇರ್ತೀನಿ. ಆತ್ಮೀಯ ಸ್ನೇಹಿತರೆ, ನೋಡಿದ್ರಲ್ಲ ಇವತ್ತಿನ ನಮ್ಮ ಕಲಾವಿದಿಕೆ ಕಾರ್ಯಕ್ರಮದಲ್ಲಿ ಹೆಸರಾಂತ ಕಲಾವಿದರಾದಂತಹ ಸ್ನೇಹಿತರು ಕೂಡ ಆದಂತಹ ನಮ್ಮ ಶಂಕರನಾಥ ಹಾಂಜನಪ್ಪನವರು ಇಲ್ಲಿವರೆಗೂ ತಮ್ಮ ಪರಿಚಯ ಮಾಡಿಕೊಟ್ರು. ತುಂಬ ಅಂದರೆ ಕಲೆಯಲ್ಲಿ ಎಲ್ಲರೂ ಪಾತ್ರ ಮಾಡೋಕ್ಕಲ್ಲ, ಎಲ್ಲರೂ ಹೆಸರು ತಗೊಳಕ್ಕಲ್ಲ. ನೋಡಿ ಅವರು ಎಷ್ಟು ಕಷ್ಟಪಟ್ಟು ಈ ಕಲಾ ಜೀವನದಲ್ಲಿ ಮೇಲೆ ಬಂದು ಒಂದೊಂದು ಪೈಸಕ್ಕೂ ಹಲ್ದು ಅವರು ಈ ಜೀವನದಲ್ಲಿ ಇವತ್ತು ತನ್ನ ಮಕ್ಕಳಿಗೆ ಮದುವೆ ಮಾಡೋದಾಗಲಿ, ಅವ್ರ ಕುಟುಂಬನ ಚೆನ್ನಾಗಿ ನೋಡ್ಕೊಳ್ಳೋದಾಗಲಿ, ಅವರು ಸಂಸಾರದಲ್ಲಿ ಜೀವನದಲ್ಲೇ ಹೀರೋ ಅಲ್ಲ, ಅವರು ಸಂಸಾರದಲ್ಲೇ ಹೀರೋ ಆಗಿ ಇವತ್ತು ನಿಂತಿದ್ದಾರೆ. ಇವತ್ತಿನ ನಮ್ಮ ಕಲಾವಿದಿಕೆಯಲ್ಲಿ ಅವ್ರು ಭಾಗವಹಿಸಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಶೇಷ ವ್ಯಕ್ತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸರ್. ನಮ್ಮ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಅಭಿನಂದನೆ. ಭಗವಂತನೇ ಹಾಗೆಯಾದರೆ ಮಾನವ ಬದುಕುವನೇ ದೇವಾ, ಮಾನವ ಉಳಿಯುವನೇ ಭಗವಂತನೇ ಹಾಗೆಯಾದರೆ ಮಾನವ ಬದುಕುವನೇ ದೇವಾ, ಮಾನವ ಉಳಿಯುವನೇ. ಅಂದಿಗೂ ಎಲ್ಲೋ ಇಂದಿಗೂ ಎಲ್ಲೋ, ಅಂದಿಗೂ ಎಲ್ಲೋ
ಇಂದಿಗೂ ಎಲ್ಲೋ ಮಸಣಕ್ಕೆ ಈ ಪಯಣ. ಕೃಷ್ಣ 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 ಅಂದಿಗೂ ಎಲ್ಲೋ ಇಂದಿಗೂ ಎಲ್ಲೋ ಮಸಣಕ್ಕೆ ಈ ಪಯಣ, ಮಸಣಕ್ಕೆ ಈ ಪಯಣ. ಭಗವಂತನೇ ಹಾಗೆಯಾದರೆ ಮಾನವ ಬದುಕುವನೇ, ದೇವ ಮಾನವ ಉಳಿಯುವನೇ. ಧನ್ಯವಾದಗಳು.